ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಆರೋಗ್ಯಕರ ಹಾಗೂ ಟೇಸ್ಟಿಯಾಗಿ ರಾಗಿ ಕುಕ್ಕೀಸ್ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋ ಮೈದಾ, ನೋ ರಿಫೈನ್ಡ್ ಶುಗರ್. ಈಗ ಒಂದು ದೊಡ್ಡ ಬೌಲನ್ನು ತೆಗೆದುಕೊಳ್ಳಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಬಟ್ರನ್ನು ಹಾಕ್ಕೊಳ್ಳಿ ಅಥವಾ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಅರ್ಧ ಕಪ್ ಆಗುವಷ್ಟು ಬ್ರೌನ್ ಶುಗರನ್ನು ಕೂಡ ಹಾಕ್ಕೊಳ್ಬೇಕು. ಬ್ರೌನ್ ಶುಗರ್ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಬಟ್ರ್ ಹಾಗೂ ಬ್ರೌನ್ ಶುಗರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ಬೋದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಶುಗರ್ ಹಾಗೂ ಬಟರ್. ಅದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ರಾಗಿಯನ್ನು ಹಾಕ್ಕೊಳ್ಬೇಕು. ರಾಗಿ ಹುಡಿಯನ್ನು ಹಾಕ್ಕೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ಗೋಧಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕು. ಅದಾದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಯಿಂದ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಸೊ ಇದು ಬಿಸಿ ಮಾಡಿರುವಂಥ ಹಾಲಲ್ಲ, ಹಾಗೆ ನಾರ್ಮಲ್ ಹಾಲನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇನ್ನೂ ಕೂಡ ಹಾಲು ಬೇಕಾಗಬಹುದು, ಹಾಗೆ ನೋಡಿಕೊಂಡು ನೀವು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಪುನಃ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಸೊ ಚೆನ್ನಾಗಿ ಕಲಸಿ ಸಾಫ್ಟ್ ಹಿಟ್ಟಿನಂತೆ ಮಾಡಿ, ಅಗತ್ಯವಿದ್ದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಈಗ ರೆಡಿ ಆಗಿದೆ ನೋಡಿ, ಈ ರೀತಿ ಸಾಫ್ಟ್ ಆಗಿರಬೇಕು. ಈಗ ನಮಗೆ ಕುಕ್ಕಿ ಶೇಪ್ಗೆ ಒಂದು ಚಿಕ್ಕ ಉಂಡೆಯನ್ನು ತಗೊಳ್ಳುವ. ಸೊ ನಾನಿಲ್ಲಿ ಸ್ವಲ್ಪ ದೊಡ್ಡ ಉಂಡೆಯನ್ನೇ ತಗೊಂಡಿದ್ದೇನೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ನಿಮಗೆ ಬೇಕಿದ್ರೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕುಕ್ಕೀಸ್ ಆಕಾರಕ್ಕೆ ಒತ್ತಿ. ಸೊ ನಾವಿಲ್ಲಿ ನೋಡ್ಬೋದು ಈಗ ಕುಕ್ಕಿ ಶೇಪ್ಗೆ ಮಾಡಿಕೊಂಡಿದ್ದೇನೆ. ಸೊ ಜಾಸ್ತಿ ಚಪ್ಪಟೆ ಮಾಡಬಾರ್ದು. ಸೊ ನೋಡಿ ಸ್ವಲ್ಪ ತಿಕ್ಕಾಗಿರ್ಬೇಕಂದ್ರೆ ಸ್ವಲ್ಪ ದಪ್ಪವಾಗಿ ಇರಬೇಕು. ಸೊ ನೋಡಿ ಈ ರೀತಿಯಾಗಿ ಮೇಲೆ ಸ್ವಲ್ಪ ಸಾಫ್ಟ್ ಆಗುವ ಹಾಗೆ ಒತ್ತಿ, ಅಂದರೆ ಸ್ವಲ್ಪ ಪ್ರೆಸ್ ಮಾಡಿ ಕೈಯಿಂದ, ಫಿಂಗರಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಬನ್ನಿ. ಕುಕ್ಕಿ ಶೇಪ್ಗೆ ಬರುತ್ತೆ ಚೆನ್ನಾಗಿ. ಸೊ ಇಲ್ಲಿ ನೋಡ್ಬೋದು ಈಗ ಕುಕ್ಕೀಸ್ ರೆಡಿಯಾಗಿದೆ. ಚೆನ್ನಾಗಿದೆ ಹಾಗೂ ಹೆಲ್ದಿಯಾಗಿರುವಂಥ ಕುಕ್ಕೀಸ್, ಹೋಮ್ ಮೇಡ್ ಕುಕ್ಕೀಸ್. ಒಂದ್ಸಲ ನೀವು ಇದನ್ನು ಮನೆಯಲ್ಲೇ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಲೇಟ್ ತಗೊಂಡು ಅದರ ಮೇಲೆ ಒಂದು ಬಟರ್ ಪೇಪರನ್ನಿಡಿ ಇಟ್ಟು ಈ ಕುಕ್ಕೀಸ್ ಮಾಡಿದ್ದನ್ನು ಅದರ ಮೇಲೆ ಇಡಬೇಕು. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಶೇರ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಕುಕ್ಕೀಸ್ ಕೂಡ ಇಲ್ಲಿ ರೆಡಿಯಾಗಿದೆ. ನಿಮಗೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬರಬೇಕು ಅಂತಿದ್ರೆ ಇದರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಹಾಗೂ ಚೋಕೋ ಚಿಪ್ಸನ್ನು ಕೂಡ ಹಾಕ್ಕೊಳ್ಬೋದು. ಮೇಲೆ ಸ್ವಲ್ಪ ಗಾರ್ನಿಶ್ ಆಗಿ ಕೂಡ ಕಾಣಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಈಗ ಎಲ್ಲ ಕುಕ್ಕೀಸ್ ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ. ಎಲ್ಲ ಕುಕ್ಕೀಸ್ ಮಾಡಿ ಇಲ್ಲಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೇಕ್ ಮಾಡಬೇಕು. ಹಾಗೆ ಉಳಿದಿರುವಂಥ ಕುಕ್ಕೀಸ್ ಕೂಡ ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಟರ್ ಪೇಪರ್ ಏನು ಹಾಕ್ಕೊಳ್ಳಿಲ್ಲ, ಹಾಗೇನೆ ಬೇಕ್ ಮಾಡುವ ಅಂತ ಹೇಳಿ. ಸೊ ಇದನ್ನೀಗ ಬೇಕ್ ಮಾಡುವ ಬನ್ನಿ. ಕುಕ್ಕೀಸ್ ಬೇಕ್ ಮಾಡಲಿಕ್ಕೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ. ಸೊ ನೋಡ್ಬೋದು ನೀವಿಲ್ಲಿ ಇದನ್ನು ಸ್ವಲ್ಪ 5 ಅಥವಾ 10 ನಿಮಿಷ ಫ್ರೀ ಹೀಟ್ ಆಗಲಿಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ಫ್ರೀ ಹೀಟ್ ಆಗಿದೆ. ಈಗ ಇದರ ಮೇಲೆ ನಾವು ಕುಕ್ಕೀಸ್ ಮಾಡಿದಂತಹ ಪ್ಲೇಟನ್ನು ಇದರ ಮೇಲೆ ಇಡೋಣ. ಆದಷ್ಟು ಸೆಂಟರಲ್ಲಿಯೇ ಇಡೀ ಪ್ಲೇಟನ್ನು. ಸೊ ನೋಡ್ಬೋದು ನೀವಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕು. ಮುಚ್ಚಳ ಮುಚ್ಚಿ 15ರಿಂದ 20 ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಬೇಕ್ ಮಾಡ್ಕೋಬೇಕು. ಓವನಲ್ಲಿ ಆದರೆ 180 ಡಿಗ್ರಿನಲ್ಲಿ ಇದನ್ನು ಚೆನ್ನಾಗಿ ಬೇಕ್ ಮಾಡ್ಕೋಬೇಕು. ಹಾಗೆ ಇದನ್ನು 15ರಿಂದ 20 ನಿಮಿಷ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಕ್ ಮಾಡೋಣ. ನೋಡಿ 20 ನಿಮಿಷ ಆಗಿದೆ. ಚೆನ್ನಾಗಿ ಕುಕ್ಕೀಸ್ ಕೂಡ ಬೇಕಾಗಿದೆ. ಒಂದೊಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ ಕುಕ್ಕೀಸ್. ಇದು ಹೆಲ್ದಿ ಹಾಗೂ ಟೇಸ್ಟಿ ಆಗಿರುವಂತಹ ರಾಗಿ ಕುಕ್ಕೀಸ್ ಇಲ್ಲಿ ರೆಡಿಯಾಗಿದೆ. ಸೊ ಪ್ಲೇಟನ್ನು ತೆಗೆಯುವ, ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಪ್ಲೇಟನ್ನು ತೆಗೆಯುವ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕು, ಬಿಸಿ ಇರುತ್ತೆ ಪಾತ್ರೆ. ಸೊ ನೋಡ್ಬೋದು ಚೆನ್ನಾಗಿ ಬೇಕಾಗಿದೆ ಹಾಗೂ ಕ್ರಿಸ್ಪಿಯಾಗಿದೆ. ಸೊ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ಹಾಗೂ ಕ್ರಿಸ್ಪಿ ಆಗಿದೆ ಅಂತ. ಸೊ ನೋಡಿ ಕಟ್ ಮಾಡಿ ಕೂಡ ತೋರಿಸ್ತೇನೆ. ಈಗ ಸ್ವಲ್ಪ ಇದು ಬಿಸಿ ಇದೆ, ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅದಾದಮೇಲೆ ಇದನ್ನು ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿ ಆಗಿದೆ ರಾಗಿ ಕುಕ್ಕೀಸ್ ನೋಡಿ. ಮನೆಯಲ್ಲೇ ಮಾಡಿದಂಥ ರಾಗಿ ಕುಕ್ಕೀಸ್ ಹೆಲ್ದಿ ಹಾಗೂ ಟೇಸ್ಟಿಯಾಗಿರುತ್ತೆ. ಸೊ ಮಕ್ಕಳು ಕೂಡ ಇದನ್ನು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಹಾಗೂ ಮಕ್ಕಳಿಗೆ ಕೂಡ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು. ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ನೋಡಿ. ನಾವು ಓವನ್ ಇಲ್ಲದೆಯೂ ಕೂಡ ಮನೆಯಲ್ಲೇ ರಾಗಿ ಕುಕ್ಕೀಸನ್ನು ಮಾಡ್ಬೋದು. ಸೊ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಕುಕ್ಕೀಸ್ ಹೇಗೆ ರೆಡಿಯಾಗಿದೆ ಅಂತ ಹೇಳಿ. ತುಂಬ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿರೋಂಥ ರಾಗಿ ಕುಕ್ಕೀಸ್ ನೋಡಿ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯವಾಗಿರುವಂತಹ ರಾಗಿ ಕುಕ್ಕೀಸ್ ನೀವು ಮನೆಯಲ್ಲೇ ಮಾಡಿ, ಹಾಗೆ ಮಕ್ಕಳಿಗೂ
ಕೊಡಿ, ಇಷ್ಟ ಆಗುತ್ತೆ. ಸೊ ನೋಡಿ ಈಗ ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ಕ್ರಿಸ್ಪಿ ಆಗಿರುವಂಥ ರಾಗಿ ಕುಕ್ಕೀಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುವಂಥ ರಾಗಿ ಕುಕ್ಕೀಸ್ ಎಷ್ಟು ಚೆನ್ನಾಗಿ ಕಟ್ ಆಯಿತು ಅಂತ ನೀವು ಇಲ್ಲಿ ನೋಡ್ಬೋದು. ಹಾಗೆ ಈ ಕುಕ್ಕೀಸನ್ನು ಮಕ್ಕಳ ಸ್ಕೂಲ್ ಸ್ನ್ಯಾಕ್ಸ್ ಬಾಕ್ಸ್ನಲ್ಲಿ ಕೂಡ ಹಾಕಿ ಕೊಡ್ಬೋದು, ಅಷ್ಟು ರುಚಿಯಾಗಿರುತ್ತೆ ಹಾಗೂ ಪೌಷ್ಟಿಕವಾಗಿರುವಂಥ ರಾಗಿ ಕುಕ್ಕೀಸ್ ನೀವು ಕೂಡ ಮನೆಯಲ್ಲೇ ಮಾಡಿ ನೋಡಿ. ಈ ಕುಕ್ಕೀಸ್ ಸಂಪೂರ್ಣ ತಣ್ಣಗಾದ್ಮೇಲೆ ನೀವು ಇದನ್ನು ಸರ್ವ್ ಮಾಡ್ಕೋಬೇಕು. ಸೊ ಎಷ್ಟು ಸಂಪೂರ್ಣವಾಗಿ ತಣ್ಣಗಾಗುತ್ತೋ ಅಷ್ಟು ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ ಈ ರಾಗಿ ಕುಕ್ಕೀಸ್. ಒಮ್ಮೆ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೂ ಕೂಡ ಜಾಸ್ತಿ ನಿಮಗೆ ಕ್ರಿಸ್ಪಿ ಬೇಕು ಅಂತಿದ್ರೆ 2 ನಿಮಿಷ ಚೆನ್ನಾಗಿ ಇದನ್ನು ಬೇಕ್ ಮಾಡ್ಕೋಬೇಕು. ಈ ಕಾಫಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಕುಕ್ಕೀಸ್. ಸೊ ಇವತ್ತಿನ ಈ ರೆಸಿಪಿ ಕುಕ್ಕೀಸ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.